ಬ್ಲಾಗ್ ನಂಬರ್ ಯಾವ್ದು ನಮ್ದು? ಮ್ಯಾಮ್ ಊಟ ಮಾಡಿದಿರಲ್ವಾ ನೀವು? ಇವ್ನು ನನ್ ಜಗಳಕ್ಕೆ ಬಂದ್ಬಿಡ್ತಾನೆ. ಇವತ್ತಿನ ಔಟ್ಫಿಟ್ ಇಲ್ಲ ಟೋಕನ್ ತಗೊಂಡ್ಬಿಡಿ. ನಾವು ನ್ಯಾನೋಪ್ಲಾಸ್ಟಿಯಾ ಮಾಡಾದ್ಮೇಲೆ ಲಿಫ್ಟ್ ಆಗುತ್ತೆ ಸ್ವಲ್ಪ ಕಲರ್. ಡೌಟ್ ಅಲ್ಲಿ ಇದ್ರಿ ಅಲ್ಲ, ಖುಷಿ ಆಗ್ಬಿಡುತ್ತೆ ಸಲೂನ್ ಬಿಸಿ ಇದ್ರೆ ನಮ್ಗೆ. ನಾವು ರೆಡ್ಯೂಸ್ ಮಾಡ್ತೀವಿ ಬೇಕಂದ್ರೆ, ನಿಮಗೆ ಬುಷಿ ಬೇಡ ಅಂದ್ರೆ. ನ್ಯಾನೋಪ್ಲಾಸ್ಟಿಯಾ ಸ್ಟಾರ್ಟ್ ಮಾಡೋಣ. ಒಂದು ಅಂಬ್ರೆಲಾ ಅರೇಂಜ್ ಮಾಡಿದೀನಿ. ಹೇರ್ ವಿತ್ ಸಲೂನ್ ಯೂಟ್ಯೂಬ್ ಬ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬ್ಲಾಗ್ ನಂಬರ್ ಯಾವ್ದು ನಮ್ದು? ಹಾಯ್, ವ್ಲಾಗ್ ನಂಬರ್ 11 ಇದು. ನಾನೇ ಕರೆಕ್ಟಾಗಿ ಹೇಳಿದೆ. ವ್ಲಾಗ್ ನಂಬರ್ 11. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸಲೂನ್ ಬ್ಯುಸಿ ಇದೆ. ನಂಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಓಕೆ, ಸಲೂನ್ ಬ್ಯುಸಿ ಇದ್ರೆ ನನಗೆ ಹಂಗೆ ಸುಮ್ಮನೆ ತೋರಿಸ್ತೀನಿ ರೀ ಬಿಫೋರ್ ಹೋಗೋಕ್ಕಿಂತ ಮುಂಚೆ. ಅಲ್ಲಿ ನೋಡಿ, ಬ್ಯುಸಿ 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 ಎಲ್ಲ ಬ್ಯುಸಿ. ಇನ್ನು ಒಳಗಡೆ ಆಮೇಲೆ ತೋರಿಸ್ತೀನಿ ನಾನು ಡೀಟೇಲ್ ಆಗಿ. ಆ ಕಡೆನೂ ಕೂತಿದ್ದಾರೆ. ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಔಟ್ಫಿಟ್ ತೋರಿಸ್ಬೇಕು. ಬಟ್ ಮಳೆನೂ ಬರ್ತಾ ಇದೆ. ಆ ಕಡೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ಯೂಶ್ವಲಿ ನಾವು ತೆಗಿತಾ ಇದ್ವಲ್ಲ, ಅಲ್ಲಿ ನಿಂತ್ಕೊಂಡು ಇಲ್ಲಿ ನಂದು ಔಟ್ಫಿಟ್ ತೋರಿಸ್ತಾ ಇದ್ದೆ. ತೆಗಿತೀರಾ ಪ್ರೀತಮ್? ಮಳೆಲೇ ಹೋಗಿ ನಿಂತ್ಕೊಂಡು ತೆಗಿತೀರಾ? ನನ್ನ ಫೋನ್ ಎಂದೋಗತ್ತಾ? ಆರ್ಮಿ ತರ ಕಬಡ್ತೀನಿ. ಹಾಂ, ಬನ್ನಿ. ಹಾಂ, ಏನು ಸ್ಟಾರ್ಟು? ಕಟಿಂಗ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗತ್ತಂತಾನೆ ವೆಯ್ಟಿಂಗ್ ಇದೆ, ವೆಯ್ಟ್ ಮಾಡಬೇಕು. ಇಲ್ಲ ಟೋಕನ್ ತೊಗೊಂಬಿಡಿ. ಸೊ ನಾನು ಔಟ್ಫಿಟ್ ತೋರಿಸ್ಬಿಡ್ತೀನಿ ಬಿಫೋರ್ ನಾನು ಒಳಗಡೆ ಹೋಗೋಕ್ಕಿಂತ ಮುಂಚೆ. ಓಕೆ, ಹೊಸ ಬಟ್ಟೆ ಹಾಕೊಂಬಂದ್ಬಿಟ್ಟಿದ್ದೀನಿ. ಇವತ್ತು ಮಳೆ ಬೇರೆ ಬರ್ತಾ ಇದೆ. ಒಂದು ಅಂಬ್ರೆಲಾ ಅರೇಂಜ್ ಮಾಡಿದ್ದೀನಿ. ಕ್ಲೈಂಟ್ ಇದೆ ಅಂಬ್ರೆಲಾ ಇದು. ಅಲ್ಲಿಂದ ತೆಗೀರಿ ನಾನು ವಿಡಿಯೋ. ಎಷ್ಟು ಎಂಡ್ ಬೇಕೋ ಅಷ್ಟು ಎಂಡ್ ಬಿಡ್ರಿ ನನ್ನ. ಬಿಕಾಸ್ ನಮ್ಗೆ ಅದೇ ಶಾರ್ಟ್ ಬೇಕು, ಅದಕ್ಕೆ ಅಲ್ಲಿಂದನೇ ವಿಡಿಯೋ ತೆಗೋಣ. ಇವತ್ತಿನ ಔಟ್ಫಿಟ್ ವೆರಿ ವೆರಿ ಕ್ಯಾಶುವಲಾಗಿ ಹಾಕೊಂಬಂದಿದ್ದೀನಿ. ಅದು ಬೇರೆ ನಾನು ಹೊಸದಾಗಿ ಬೇರೆ ತೊಗೊಂಡೆ. ತುಂಬ ಇಷ್ಟ ಆಗಿಬಿಟ್ಟಿತ್ತು ನನಗೆ ಅಂಗಡೀಲಿ. ಸೊ ಸಂಡೇ ಯಾವುದಾದ್ರು ಒಂದು ಸ್ಪೆಷಲ್ ಡೇ ಹಾಕ್ಕೊಳ್ಳೋಣ ಅಂತ ಇವತ್ತು ಹಾಕ್ಕೊಂಡಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಈ ಪ್ಯಾಂಟ ನನಗೊಬ್ರು ಕಮೆಂಟಲ್ಲಿ ಹಾಕಿದ್ರು, ರಾಗಿ ಮಿಲ್ ಪ್ಯಾಂಟ್ ಅಂತ. ಇದು ರಾಗಿ ಮಿಲ್ ಪ್ಯಾಂಟ್ ಥರ ಇದೆಯಾ ನೋಡೋಕ್ಕೆ? ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಔಟ್ಫಿಟ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇದು ಎಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ಕಮೆಂಟಲ್ಲಿ ಲಿಂಕ್ ಅಂತ ಕೇಳಿ ನಾನು ಲಿಂಕ್ ಹಾಕ್ತೀನಿ. ಫಾರ್ ದ ಫಸ್ಟ್ ಟೈಮ್ ಲಿಂಕ್ ಬೇಕಂದರೆ ಕಳಿಸ್ತೀನಿ. ಓಕೆ, ಒಳಗಡೆ ಹೋಗೋಣ ಬನ್ನಿ. ಯಾರಿಗ್ಯಾರಿಗೆ ಇವಾಗ ಸಿಸರ್ಸ್ ಬೇಕು? ಇದೆಯಾ? ಆಯ್ ಮೇಡಮ್ ಸಿಸರ್ಸ್ स्टील दे वो प्लास्टिक वाला अच्छा रहता है। अरे प्लास्टिक ಚೆನ್ನಾಗಿರಲ್ವಲ್ಲ? अच्छा रहता है, वो स्टिक नहीं होता है, करेक्ट आता है। आपका प्लास्टिक अच्छा है। ನಾವೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಸಿಸರ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಿಸರ್ಸ್. ಸಿಸರ್ಸ್ ಇಲ್ಲ ಅಂತ ಏನು ತಲೆ ತಿಂದಾಕ್ಬಿಟ್ರು ಬೆಳಗ್ಗೆಯಿಂದ ನನಗೆ. ನಾನೇ ಅಂಗಡಿಗೆ ಹೋಗಿ ತಂದಿದ್ದೀನಿ ಸಿಸರ್ಸ್ನ. ಥಿನ್ನಿಂಗ್ ಸಿಸರ್ಸ್ ಇದೆ, ಯಾರಿಗೆ ಬೇಕು? ಎತ್ತಿಟ್ರೆ ಸಿಗಲ್ಲ, ಯಾರಾದ್ರೂ ಒಬ್ಬರು ತಗೊಂಡ್ಬಿಡ್ತಾರೆ, ಎತ್ಕೊಂಡ್ಬಿಡ್ತಾರೆ. ಸ್ವಾಮಿ ಸ್ವಾಮಿ, ವೈ ಥಿನ್ನಿಂಗ್ ಸಿಸರ್ಸ್ ಬೇಕಾ? ತಗೊಳ್ಳಿ. ಮೋನಿಶ್ ನಾರ್ಮಲ್ ಸಿಸರ್ಸ್. ಅವನಿಗೆ ಎಸ್ ಸಿಸರ್ಸ್ ತಗೋತಾನ ಅವನು. नॉर्मल उसको चाहिए. आ रहा है ಇವ್ನು ನನ್ನ ಜಗಳಕ್ಕೆ ಬಂದ್ಬಿಡ್ತಾನೆ. ಚೆಕ್ ಬಂತು ಬರ್ತಾ ಇದೆ ಸಿಸರ್ಸ್. ಏನಕ್ಕೆ ಗೊತ್ತಾ? ಜಾಸ್ತಿ ಪ್ರೀಲೈಟ್ ಆಗಿದೆ ನಿಮ್ಮ ಹೇರ್, ಕರೆಕ್ಟಾ? ಅದಕ್ಕೆ ನಿಮಗೆ ಡ್ರೈನೆಸ್ ಫೀಲ್ ಆಗ್ತಾ ಇರೋದು. ಪ್ಲಸ್ ಏನೋ ಮಾಡಿಸಿದ್ದೀರಾ ನೀವು? ಇದಕ್ಕೇನೋ ಮಾಡಿಸಿದ್ದೀರಾ? ಏನೂ ಮಾಡಿಸಿಲ್ಲ. ಓಲಾಪ್ಲೆಕ್ಸ್, ಕೆರೆಟಿನ್, ಸ್ಮೂತ್ನಿಂಗು 8 months back ಯಾ ಮಾಡಿಸಿದ್ದೀರಾ? ಓಕೆ, ಬೂಟಾಕ್ಸ್ ಮಾಡಿಸಿದ್ರು ನಿಮಗೆ ಒಂದು 3 monthsೇ ಬರೋದು. ಅದಕ್ಕೆ ಅದು ಮುಗ್ದಾದ್ಮೇಲೆ ಡ್ರೈನೆಸ್ ಸ್ಟಾರ್ಟ್ ಆಗಿದೆ ನಿಮಗೆ. ಈಗ ಯು ವಾಂಟ್ ಟು ಚೇಂಜ್ ದ ಕಲರ್ ಅಲ್ವಾ? ಕಲರ್ ಹಂಗಿದ್ರೆ ನ್ಯಾನೋ ಆದ್ಮೇಲೆ ಮಾಡಿಸ್ಕೊಳ್ಳಿ. ನ್ಯಾನೋಪ್ಲಾಸ್ಟಿಯಾ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇದ್ರೆ
ನ್ಯಾನೋಪ್ಲಾಸ್ಟಿ ಆದಮೇಲೆ ಕಲರಿಂಗ್ ಹೋಗ್ಬೋದು. ಇಂಡಿಯೇಟ್ ಮಾಡಿಸ್ಕೋಬೋದಾ ಗ್ಯಾಪ್ ಕೊಟ್ಟಾಗ ಮಾಡಿಸ್ಕೋಬೋದು, ಇಮಿಡಿಯೇಟು ಮಾಡಿಸ್ಕೋಬೋದು, ಗ್ಯಾಪ್ ಕೊಟ್ಟು ಮಾಡಿಸ್ಬೋದು. ಓ ನಾನು ಪ್ಲಸ್ ಮಾಡಿ ಈಗ ನಾನು ನ್ಯಾನೋಪ್ಲಾಸ್ಟಿಯಾ ಮಾಡಾದ್ಮೇಲೆ ಲಿಫ್ಟ್ ಆಗುತ್ತೆ ಸ್ವಲ್ಪ ಕಲರು, ಅದಾದ್ಮೇಲೆ ಡಿಸೈಡ್ ಮಾಡಿ ಬೇಕಾ ಬೇಡವಾ ಅಂತ. ಇದ್ರ ಮೇಲೆ ಎನಿವೇ ಇನ್ನೂ ಸ್ಮೂತ್ ಆಗಿಬಿಡುತ್ತೆ. ಸೊ ಯು ಡಿಸೈಡ್ ಆಫ್ಟರ್ ದಟ್. ಹಾಂ, ನ್ಯಾನೋಪ್ಲಾಸ್ಟಿಯಾನ ಮಾಡೋದಾ? ಹೇರ್ ತೋರಿಸಿ ಹೇಗಿದೆ ನೋಡಿ. ಬೂಟಾಕ್ಸ್ ಮಾಡಿಸಿದ್ದಾರೆ ಮುಂಚೆ, ಆ್ಯಂಡ್ ದೆನ್ ತುಂಬಾ ಪ್ರೀಲೈಟ್ ಯೂಸ್ ಮಾಡಿಬಿಟ್ಟಿದ್ದಾರೆ ಹೇರಲ್ಲಿ, ಅದಕ್ಕೆ ಎಷ್ಟು ಡ್ರೈ ಆಗಿಬಿಟ್ಟಿದೆ. ಸೊ ಈ ಹೇರಿಗೆ ನ್ಯಾನೋಪ್ಲಾಸ್ಟಿಯಾ ಮಾಡಿ ತೋರಿಸ್ತೀನಿ ನಿಮಗೆ. ಮ್ಯಾಮ್ ಊಟ ಮಾಡಿದ್ದೀರಾ ಅಲ್ವಾ ನೀವು? ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಲೋನೇನಾ ವಾಯ್ಸು? ಮೇಡಮ್ದು ಇವಾಗ ನಾವು ಇನ್ಸ್ಟಾಗ್ರಾಮ್ ವಿಡಿಯೋ ತೆಗೆದೆ, ಜೋರಾಗಿ ಮಾತಾಡಿ ಮ್ಯಾಮ್, ಜೋರಾಗಿ ಮಾತಾಡಿ ಅಂತ. ಮಾತೇ ಇಲ್ಲ. ಇನ್ನು ಸ್ವಲ್ಪ ಜೋರಾಗಿ ಮಾತಾಡಿ. ಇವಾಗ ಅವ್ರದ್ದು ಅಪ್ಲಿಕೇಶನ್ ಇದೆ, ನಾನು ಅದಕ್ಕೆ ಏಪ್ರಿಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ, ಯಾರು ಕಾಫಿ ತಂದು ಕೊಟ್ಟಿಲ್ಲ ಇದುವರೆಗೂ. ನ್ಯಾನೋಪ್ಲಾಸ್ಟಿಯಾ ಸ್ಟಾರ್ಟ್ ಮಾಡೋಣ. ಕಾಮಾಕ್ಷಿ ಪಳ್ಳಿ ಇಲ್ಲೇ ಒಂದು ಜಂಪು ಅಷ್ಟೇ, ತುಂಬ ದೂರ ಏನಲ್ಲ. ಬ್ರೈಡಲ್ಲಿದೆ ಮ್ಯಾಮ್ ನನ್ನ ಸಿಸ್ಟರ್. ಏನು ಏಜ್ ಇವ್ರದ್ದು? 16 ಇವಾಗ ಕಾಲೇಜ್ಗೆ ಹೋಗ್ತಿದ್ದಾಳೆ. ಶಿ ಕ್ಯಾನ್ ಗೋ ಫಾರ್ ಅಡ್ವಾನ್ಸ್ ಹೇರ್ ಕಟ್. ಅಡ್ವಾನ್ಸ್ ಹೇರ್ ಕಟ್ ಮಾಡಿಸಿ ಪಾಪ. ಕಾಲೇಜಾ? ಮಾಡಿಸ್ಕೊಳ್ಳಿ. ಅದನ್ನೇ ಹೇಳಿದ್ದೀನಿ, ಅವ್ರಿಗೆ ಮಾಡಿಸ್ಕೊಂಡು ಸೆಟ್ ಆಗ್ತಿಲ್ವಲ್ಲ, ಹೇರ್ ಫ್ರೀ ಬಿಡೋಕ್ಕಾಗಲ್ಲ, ಏನು ಇಲ್ಲ ಅದು. ಮಾಡಿಸ್ಬೋದು ಮ್ಯಾಮ್, ಇಟ್ ಈಸ್ ಓನ್ಲಿ ಇನ್ ಯೋರ್ ಮೈಂಡ್ ಸೆಟ್. ಚೆನ್ನಾಗಿರೋ ಒಂದು ಹೇರ್ ಕಟ್ ಮಾಡಿಸಿ, ಅವ್ರು ಕ್ಲಿಪ್ ಹಾಕಿದ ತಕ್ಷಣ ಇಲ್ಲಿ ಬೀಳುತ್ತೆ ನೋಡಿ, ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಬುಷಿ ಬೇಕಂದ್ರೆ ನಾವು ರೆಡ್ಯೂಸ್ ಮಾಡ್ಬೋದು, ನಾವು ರೆಡ್ಯೂಸ್ ಮಾಡ್ತೀವಿ ಬೇಕಂದ್ರೆ, ನಿಮಗೆ ಬುಷಿ ಬೇಡ ಅಂದರೆ. ಇದು ಹಿಂಗೆ ಇಟ್ಕೊಂಡ್ರೆ ಹಿಂಗೆ ನೀಟಾಗಿ ಬೀಳುತ್ತೆ ಅವ್ರಿಗೆ, ಅವಾಗ ಅವ್ರಿಗೂ ಚೆನ್ನಾಗಿರೋ. ಕಾಲೇಜ್ಗೆ ಹೋಗ್ತಾರೆ, ಕ್ಲಿಪ್ ಹಾಕೊಂಡು ಹೋಗ್ತಾರೆ. ನಾನು ಸ್ಕೂಲ್ ಅಂದರೆ ನೀವು ಎಣೆದ್ಬಿಟ್ಟು ಕಳಿಸ್ಬೇಕು. ಇವಾಗ ಫಸ್ಟ್ ಇಯರ್ ಹೋಗ್ತಿದ್ದಾರೆ. ಶಿ ಕ್ಯಾನ್ ಗೋ ಫಾರ್ ಅಡ್ವಾನ್ಸ್ ಹೇರ್ ಕಟ್ ದೆನ್. ಮಾಡಿಸಿ ಮ್ಯಾಮ್. ಮೆನ್ ನೋಡಿ ಮಂತ್ಲಿ 2 times ಹೇರ್ ಕಟ್ ಮಾಡಿಸ್ಕೋತಾರೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಹಂಗೆ ನೋಡಕ್ ಹೋದ್ರೆ ಯು ಕ್ಯಾನ್ ಇನ್ವೆಸ್ಟ್ 1 ಹೇರ್ ಕಟ್ ಫಾರ್ ಹರ್ ಫಾರ್ ದ ಎಂಟೈರ್ ಇಯರ್. 1 ಹೇರ್ ಕಟ್ ಚೆನ್ನಾಗಿರೋದು ಮಾಡಿಸ್ಕೊಂಡು ಹೋಗಿ. ಫಸ್ಟ್ ಟೈಮ್ ಇವಾಗ ಒಂದು ಸಲ ನೆಕ್ಸ್ಟ್ ಸೆಟ್ ಮಾಡ್ತಿರ್ತಾರೆ, ಓಕೆ ಅಂತಾರೆ. ಫಸ್ಟ್ ಟೈಮೇ ನೀವು ಚೆನ್ನಾಗಿರೋದು ಮಾಡಿಸ್ಕೊಂಡು ಹೋದ್ರೆ, ಆಫ್ಟರ್ ದಟ್ ನೀವು ಸೆಕೆಂಡ್ ಹೇರ್ ಕಟ್ ಮಾಡ್ಸಕ್ಕೆ ಹೋದ್ರೆ ಅದೇ ಶೇಪು ಸ್ಟಾರ್ಟ್ ಆಗುತ್ತೆ. ಯು ಗಾಟ್ ಇಟ್. ಫಸ್ಟ್ ಟೈಮ್ ಒಳ್ಳೆ ಒಂದು ಹೇರ್ ಕಟ್ ಹೋದ್ರೆ ಅದೇ ಶೇಪ್ ಮಾಡ್ಕೊಂಡು ಬರ್ತಾರೆ ಅವ್ರು ನೆಕ್ಸ್ಟ್ ಟೈಮ್. ನಾವಿಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಮ್ಯಾಮ್. ಅದಕ್ಕೆ ಇವಾಗ ಸ್ಕೂಲ್ ಲೆವೆಲಿಂದ ಇಲ್ಲಿಗೆ ಬಂದಿದ್ದಾವೆಲ್ಲ, ಅದಕ್ಕೋಸ್ಕರ ಕರ್ಕೊಂಡ್ಬಂದ್ವಿ. ಫಸ್ಟ್ ಹೇರ್ ಕಟ್ ಅಲ್ಲ, ಸುಮ್ಮನೆ ಪಾರ್ಲರ್ ಕರ್ಕೊಂಡೋಗಿ ಕೂದಲು ಆಡ್ ಮಾಡ್ತಾರೆ ಹೌದೌದು. ಅಂತ ಹೇಳ್ಬಿಟ್ಟು ನಾವು ಶ್ಯಾಂಪು ಹಾಕ್ತೀವಿ, ಮಾಸ್ಕ್ ಹಾಕ್ತೀವಿ, ಹೇರ್ ಕಟ್ಟು, ಫೇಸ್ ಫ್ರೇಮಿಂಗು, ಹೇರ್ ಸೆಟ್ಟಿಂಗ್ ಇಷ್ಟು ಬರುತ್ತೆ ನಿಮಗೆ. ಶಿ ಹ್ಯಾಸ್ ವೆರಿ ಕರ್ಲಿ ಹೇರ್. ಅದಕ್ಕೋಸ್ಕರನೇ ಪ್ರಾಬ್ಲಮ್. ಓಕೆನಾ? ಆ್ಯಂಡ್ ಅವ್ರಿಗೆ ಶೇಪ್ ಇಲ್ಲ, ಈ ಹೇರ್ನಲ್ಲಿ ಯಾವುದು ಶೇಪ್ ಇಲ್ಲ. ಹಿಂಗಿಟ್ರೆ ಶೇಪ್ ಬರುತ್ತೆ ಅವ್ರಿಗೆ. ಮ್ಯಾಮ್ ಬಸವೇಶ್ ನಗರಿಂದ ಬಂದಿದ್ದೀರಲ್ವಾ ಮ್ಯಾಮ್ದು? ಇವಾಗ ನಾವು ನ್ಯಾನೋಪ್ಲಾಸ್ಟಿಯಾ ಮಾಡ್ತಾ ಇದ್ದೀವಿ. ಪ್ರೀಲೈಟೆಡ್ ಹೇರ್ ತೋರಿಸಿ ಹೆಂಗಿದೆ. ಈ ಥರ ಇದೆ ನೋಡಿ, ಪ್ರೀಲೈಟೆಡ್ ಹೇರ್. ಇದು ಈ ಥರ ಮಾಡಿಸ್ಕೊಂಡಿದ್ರೆ ಡ್ರೈ ಆಗುತ್ತೆ. ಸೊ ಅದಕ್ಕೆ ನಾವು ನ್ಯಾನೋಪ್ಲಾಸ್ಟಿಯಾ ಮಾಡ್ತಾ ಇದ್ದೀವಿ. ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ ಒಳಗಡೆ. ಮಳೆ ಬರ್ತಾ ಇದೆ ಆಚೆ. ಬ್ಯಾಂಗ್ಳೂರು ವೆದರ್ ಸಖತ್ತಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಫಿ ಕುಡಿತೀವಿ. ವೇಟಿಂಗ್ ಫಾರ್ ಕಾಫಿ. ಅದಕ್ಕೆ ಮೆಹಂದಿ ಹಾಕಿದ್ದೀರಾ? ಹೇಗಿದೆ ಹೇರ್ ಕಟ್? ಡೌಟಲ್ಲಿ ಇದ್ರಿ ಅಲ್ಲ? ಸಖತ್ತಾಗಿ ಬಂದಿದೆ. ಅವ್ರ ಕಾಲೇಜಿಗೆ ರೆಡಿ ಟು ಗೋ. ಅದು ಫೇಸ್ ಫ್ರೇಮಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಸ್ ಮ್ಯಾಮ್, ನಾನು ಹೇಳ್ದೆ ನೀವು ನೋಡಿ 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 ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಹೌದು, ಕರೆಕ್ಟಾಗಿ ಸಜೆಸ್ಟ್ ಮಾಡಿದ್ನಾ? ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇದೇ ಶೇಪಲ್ಲಿ ಇವಾಗ ನಾನು ಹೇಳಿದ್ನಲ್ಲ, ಐಮ್ ಸೋ ಸಾರಿ, ಹಿಂಗೆ ಇಟ್ಕೊಂಡ್ರೆ ಅವ್ರಿಗೆ. ಸೊ ದಿಸ್ ಇಸ್ ಹರ್. ಇದೇ ಶೇಪ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು.
ಅದು 3 months ಒಂದ್ಸತಿ ಶೇರ್ ಹಾಂ, ಇವರು ಜಾಸ್ತಿ ಬಿಸಿಲಲ್ಲೆಲ್ಲ ಓಡಾಡ್ತಾರೆ ಈ ಕಾಲೇಜಲ್ಲೆಲ್ಲ, ಅವಾಗ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗುತ್ತೆ. ದೇರ್ ಆರ್ ಚಾನ್ಸಸ್. ಅವಾಗ ಬಂದು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಹೋಗ್ಬಿಡಿ. ಇಷ್ಟ ಆಯ್ತಾ ಹೇರ್ ಕಟ್? ಅವ್ರೆಲ್ಲದಕ್ಕೂ ಅಂತ ಇದ್ರು. ನೀವೇ ಫಸ್ಟ್ ಟೈಮ್ ಮಾಡ್ಸಿರೋದು, ಅದಕ್ಕೋಸ್ಕರ ಖುಷಿಯಾಗಿದ್ದಾಳೆ ಅವಳು. ವಾಲ್ಯೂಮ್ ನೀವು ಹೇಳ್ತಾ ಇದ್ರಲ್ಲ ಸ್ವಲ್ಪ ಜಾಸ್ತಿ ಬುಷಿ ಥರ ಇದೆ ನೋಡಿ ನೋಡಿ ಅಂತ, ಇವಾಗ ಕರೆಕ್ಟ್ ಆಗಿದೆಯಾ? ನೀವು ನೋಡಿದ್ರಾ ಮಿರರಲ್ಲಿ ಹಿಂದೆ? ಥ್ಯಾಂಕ್ ಯು ಮ್ಯಾಮ್. ಹೇರ್ ಕಟ್ ಹೇಗಿದೆ ಕಮೆಂಟ್ ಮಾಡಿ. ಅವ್ರಿಗೆ ಒಂದು ಫೋಟೋ ತೋರಿಸಿದ್ರು ಹಿಂಗೆ ಮಾಡಿಕೊಡಿ ಅಂತ, ಸೊ ಹಂಗೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಕೇಳಿಸಲ್ಲ, ನಾನು ಟ್ರೈ ಮಾಡ್ತೀನಿ ಮಾತಾಡ್ಸೋಕ್ಕೆ. ಹೇಗಿದೆ ಹೇರ್ ಕಟ್? ಹೇರ್ ಕಟ್ ಹೇರ್ ಕಟ್ ನೀವು ಹೇಳಿದ ಥರ ಮಾಡಿಕೊಟ್ವಾ ನಿಮಗೆ ಮ್ಯಾಮ್? ಇಷ್ಟ ಆಯಿತಾ? ಹೇರ್ ಕಟ್ ತೋರಿಸಿ, ಎಷ್ಟು ಚೆನ್ನಾಗಿ ಬಂದಿದೆ. ಅವರು ಕಾಲೇಜ್ಗೆ ಹೋಗ್ತೀನಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಸ್ಪ್ಲಿಟ್ ಎಂಡ್ಸ್ ಇದೆ ತೆಕ್ಕೊಡಿ ಅಂದರು. ಹಂಗೆ ವಿ ಡಿಡ್ ಒನ್ ಹೇರ್ ಕಟ್ ಫಾರ್ ಹರ್. ಹೇಗಿದೆ ಕಮೆಂಟ್ ಮಾಡಿ. ನಾನು ಒಬ್ರು ನ್ಯಾನೋಪ್ಲಾಸ್ಟಿಯಾಗೆ ಥಮ್ಸ್ ಅಪ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಂತ ಹಿಂಗೆ ಹೇಳ್ದೆ. ನಾನು ಥಮ್ಸ್ ಅಪ್ ಕುಡಿಯಲ್ಲ ಅಂದರು. ನಾನು ಡಯಟಲ್ಲಿ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಡಯಟಲ್ಲಿ ಇದ್ದೀನಿ, ನಾನು ಥಮ್ಸ್ ಅಪ್ ಕುಡಿಯಲ್ಲ ನನಗೆ ಎಲ್ಲರೂ ನಕ್ಬಿಟ್ರು ಸಲೂನಲ್ಲೆಲ್ಲ. ಮ್ಯಾಮ್ ಹೇಗಿದೆ ನ್ಯಾನೋಪ್ಲಾಸ್ಟಿಯಾ? ಚೆನ್ನಾಗಿದೆ. ಯೂಟ್ಯೂಬ್ನಲ್ಲೂ ಹಾಕ್ತೀವಿ ನಾವು ಅದು. ಮ್ಯಾಮ್ ಇನ್ಸ್ಟಾಗ್ರಾಮಲ್ಲೂ ಬರ್ತಾರೆ. ಇವ್ರದ್ದು ತುಂಬ ಪ್ರೀಲೈಟ್ ಆಗಿಬಿಟ್ಟಿತ್ತು, ನಮಗೆ ಭಯ ಆಗ್ತಾಯಿತ್ತು. ನಿಮಗೆ ಯು ವಿಲ್ ಗೆಟ್ ಅರೌಂಡ್ 70 to 80% ಮ್ಯಾಮ್ ಸ್ಟ್ರೇಟ್, ಬಟ್ ಅದರ್ವೈಸ್ ಶೈನ್ ಸ್ಮೂತ್ ಎಲ್ಲ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಅಪ್ಲೈ ಸೀರಮ್ ಆ್ಯಂಡ್ ಪ್ರೊಟೆಕ್ಟ್ ಇಟ್ ಅಪಾರ್ಟ್ ಫ್ರಮ್ ಶಾಂಪೂ ಆ್ಯಂಡ್ ಮಾಸ್ಕ್. ಓಕೆನಾ? ಏನು ಡೌಟ್ ಇಲ್ವಾ? ಇಲ್ಲ, ಏನೂ ಇಲ್ವಾ? you clarified all my doubts, right? You clarified right already. ಎಸ್ ಮ್ಯಾಮ್. ಸೊ ಬೇಕಂದರೆ ಒಂದು ಗ್ಲೋಬಲ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ವೀಕ್ ಮಾಡಿಸ್ಕೊಳ್ಳಿ ಮ್ಯಾಮ್. ನಿಮ್ಗೆ ಈ ಕಲರೇ ಚೆನ್ನಾಗಿದೆ ಅಂದರೆ ಬಿಟ್ಬಿಡಿ, ಇಲ್ಲಾಂದರೆ ಫುಲ್ ನೋಡ್ತೀನಿ. ಈ ವೀಕ್ ಫುಲ್ ಎಂಜಾಯ್ ವಿತ್ ದ ಸೇಮ್ ಕಲರ್. ದೆನ್ ನೆಕ್ಸ್ಟ್ ವೀಕ್ ಬರ್ತೀನಿ ಇಫ್ ಐ ವಾಂಟ್ ಟು ಚೇಂಜ್ ಆ ಥರ ಏನಾದ್ರು. ಹಾಂ ಮ್ಯಾಮ್, ಬೇಕಂದರೆ ಒಂದು ಗ್ಲೋಬಲ್ ಮಾಡಿಸ್ಕೊಳ್ಳಿ. ಇಫ್ ಯು ಆರ್ ಓಕೆ ಎನಫ್ ವಿತ್ ದಿಸ್ ಕಲರ್ ಒಂದು ಗ್ಲೋಬಲ್ ಮಾಡಿಸ್ಕೊಂಬಿಡಿ, ಇಲ್ಲಾಂದರೆ ಇಲ್ಲ, ಹಂಗೆ ಚೆನ್ನಾಗಿದೆ. ಬೈ ಪ್ರೊಫೆಷನ್ ಯು ಆರ್ ಗೋಯಿಂಗ್ ಟು IT ಅಲ್ಲ? ಚೆನ್ನಾಗಿ ಕಾಣಿಸ್ತೀರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹೇರ್ವೇಸ್. ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.